ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನನಗೆ ಕಾಲು ಯಾವಾಗಲೂ ಊದ್ಕೊತಾ ಇತ್ತಲ್ಲ, ಅಂದರೆ ಓಡಾಡಿದ್ರೆ ಊದ್ಕೊಳ್ತಾ ಇತ್ತು, ರೆಸ್ಟ್ ಮಾಡ್ತಿದ್ರೆ ಏನು ಊದ್ಕೊತಾ ಇರಲಿಲ್ಲ, ಪಾದ ಎಲ್ಲ ಊದ್ಕೊತಾ ಇತ್ತು, ಕಾಲು ಏಟಾಗಿರೋದ್ರಿಂದ. ಹಂಗಾಗಿ ಸರಿ ಎಕ್ಸ್ರೇ ಎಲ್ಲ ತೆಗ್ಸ್ಬಿಡೋಣ, ಯಾಕೆ ಬೇಕು ಅಂದ್ಬಿಟ್ಟು ಬೆಂಗಳೂರಿಗೆ ಹೊರಟೆ. ಇವತ್ತು ಶುಕ್ರವಾರ ಅಮಾವಾಸ್ಯೆ ಇದ್ದಿದ್ದರಿಂದ ನಮ್ಮಮ್ಮ ಇಲ್ಲಿ ನಮ್ಮೂರ ಹತ್ರ ಹೊನ್ನೊಡ್ಕೆ ಅಂತ ಇದೆ, ಅಲ್ಲಿ ವನದೇವಿ ಅಮ್ಮನವರ ಆರಾಧನೆ ಇತ್ತು. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಹೋಗಿವಂತೆ ಇರು ಅಂತ ಅಂದ್ಬಿಟ್ಟು ನಮ್ಮಮ್ಮರು ದೇವಸ್ಥಾನಕ್ಕೆ ಕರ್ಕೊಂಬಂದರು. ಇದು ದೇವಿ ತುಂಬಾ ಪವರ್ಫುಲ್ ದೇವರು, ತುಂಬ ಸತ್ಯವಾದ ದೇವಿ, ತುಂಬ ಹಳೆ ಕಥೆಯೆಲ್ಲ ಇದೆ ಇದು ದೇವಸ್ಥಾನಕ್ಕೆ. ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ. ಯಾರಾದರೂ ಅಜ್ಜಿದ್ದಿರು ಸ್ವಲ್ಪ ಹೇಳ್ತಾರೆ, ನಾವು ಫುಲ್ ಕಥೆ ಎಲ್ಲ ಕೇಳಿಲ್ಲ. ಹಂಗಾಗಿ ಈ ದೇವಿ ಆರಾಧನೆನ ವರ್ಷನೂ ಮಾಡ್ತಾರೆ. ನಾವು ಚಿಕ್ಕ ಮಕ್ಕಳಿಂದನೂ ಮಾಡೋರು. ಅವತ್ತಿನ ದಿನ ಸ್ಕೂಲ್ಗೆಲ್ಲ ರಜೆ ಕೊಟ್ಬಿಡೋರು, ನಮಗೆ ಖುಷಿ. ಡೇ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸ್ಕೂಲ್ ಮಾಡಿ, ಮಧ್ಯಾಹ್ನದಿಂದ ಸಂಜೆ ಮೇಲೆ ಅಂದರೆ ಮಧ್ಯಾಹ್ನದ ಮೇಲೆ ರಜೆ ಕೊಟ್ಬಿಡೋರು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿಕೊಂಡು ದೇವಿ ದರ್ಶನ ಮಾಡಲಿ ಅಂತ ಅಂದ್ಬಿಟ್ಟು ರಜೆ ಕೊಡೋರು. ಹಂಗೆ ನಾನಿವತ್ತು ಬೆಂಗಳೂರಿಗೆ ಬೇರೆ ಹೋಗ್ಬೇಕಿತ್ತಲ್ವ, ಅಂದರೆ ಹಂಗೆ ಹೊರಟಿದ್ದೆ. ನಮ್ಮಮ್ಮ ಹೋಗ್ಬೇಡ ಇರು, ದೇವಸ್ಥಾನಕ್ಕೆ ಹೋಗಿವಂತೆ ಅಂದ್ಬಿಟ್ಟು ಕರ್ಕೊಂಡೋಯ್ತು. ಲೇಪನ್ ಬರ್ಡೇ ದಿನ ನಾನು ದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ ಅಂತ ಬಂದಿದ್ದೆ. ಅವತ್ತು ಯಾರೂ ಇರಲಿಲ್ಲ, ತುಂಬಾ ಪ್ರಶಾಂತವಾಗಿತ್ತು. ಇವತ್ತೆಲ್ಲ ಫುಲ್ ಕ್ಲೌಡ್ ಆಗಿಬಿಟ್ಟಿದೆ, ಜನ ಎಲ್ಲ ಜಾಸ್ತಿ. ನೋಡೋಕ್ಕೂ ಅಷ್ಟು ತುಂಬ ರಶ್ ಆಗೋಗಿತ್ತು ದೇವಸ್ಥಾನ ನೋಡಲಿಕ್ಕೆ. ಹಂಗೂ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಈ ದೇವಿ ದೇವಸ್ಥಾನ ಕೆರೆ ಪಕ್ಕನೇ ಇರೋದು, ಅಂದರೆ ಕೆರೆಗೆ ಅಟ್ಯಾಚ್ ಆಗುತ್ತೆ ದೇವಸ್ಥಾನ. ಆದರೆ ನೀರೆಲ್ಲ ಇಲ್ಲಿ ಹತ್ರ ದೇವಸ್ಥಾನದ ಹತ್ರ ಎಲ್ಲ ಬರೋಲ್ಲ ಅಷ್ಟೇ. ದೇವಸ್ಥಾನದ ಮುಂದೆ ಮಾತ್ರ ಕೆರೆ ಇದೆ ಅಷ್ಟೇ. ಇನ್ನು ಊಟಕ್ಕೆ ಅಂತ ಅಂದ್ಬಿಟ್ಟು ಊಟ ಮಾಡಲಿಕ್ಕೆ ಅಂತ ಬಂದು ಸಿಕ್ಕಾಪಟ್ಟೆ ಜನ. ನಾನು ನೋಡಿದ್ರೆ ಟೈಮ್ ಆಗ್ಬಿಟ್ಟಿದೆ, ಬೆಂಗಳೂರಿಗೆ ಹೊರಡಬೇಕು, ಏನಪ್ಪ ಮಾಡೋದು ಅಂದ್ಬಿಟ್ಟು ಬಂದು ಸುಮಾರು ಹೊತ್ತು ಕಾಯಿದ್ವಿ ಪ್ರಸಾದಕ್ಕೆ. ಬರಲೇ ಇಲ್ಲ. ಆ ಕಡೆ ಪಂಕ್ತಿ ಎಲ್ಲ ಕೂತ್ಕೊಂಡಿದ್ರಲ್ವ, ಅವ್ರಿಗೆಲ್ಲ ಊಟ ಬಡಿಸಿ ಆಮೇಲೆ ನಮಗೆ ಊಟ ಬಡಿಸಿದ್ರು. ತುಂಬ ಚೆನ್ನಾಗಿತ್ತು. ಪಾಯಸ, ಬೂಂದಿ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ನಾನು ಬೆಂಗಳೂರು ಕಡೆಗೆ ಬಸ್ ಹತ್ತಿದೆ. ಅಲ್ಲಿಂದ ಒಂದು 6:30 ಆಗಿತ್ತು. ನಾನು ಹೋಗಿ ನವರಂಗಲ್ಲಿ ಇಳ್ಕೊಂಡೆ. ನಮ್ಮ ರಾಜು ಬಂದು ಕರ್ಕೊಂಡು ಹೋದ್ಲು. ನನ್ನ ಲೇಪನ್ನು ನೋಡಿ, ಅಷ್ಟು ಓಡಾಡಿದ್ದಕ್ಕೆ ಆಗಲೇ ಕಾಲಷ್ಟು ಊದ್ಕೊಂಬಿಟ್ಟಿತ್ತು. ನಮಗೆ ಭಯ ಏನಪ್ಪ ಅಂತ ಅಂದ್ಬಿಟ್ಟು, ಅದಕ್ಕೆ ಯಾಕೆ ಬೇಕು ಒಂದ್ಸರಿ ಎಕ್ಸ್ರೇ ತೆಗ್ಸ್ಬಿಡೋಣ, ಯಾಕೋ ಕಾಲು ಊತ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು. ಏನಿಲ್ಲ, ಓಡಾಡಿದ್ರೆ ಮಾತ್ರ ಕಾಲು ಊತ ಬರ್ತಿತ್ತು. ಹಾಗಾಗಿ ಈ ಥರ ಕಾಲು ಕೆಳಗಡೆ ಏನಾದರೂ ದಿಂಬಿಟ್ಕೊಂಡು ಮಲ್ಕೊಳೋದು ಆ ಥರ ಎಲ್ಲ ಮಾಡಿದ್ರೆ ಹಂಗೆ ಸರಿ ಹೋಗ್ತಾಯಿತ್ತು. ಅದಕ್ಕೆ ಒಂದು ಸ್ಟೂಲ್ ಇಟ್ಕೊಂಡು ಕೂತ್ಕೊಂಡಿದ್ದೆ. ಲಿಕ್ಕಿನ ಓದಲಿಕ್ಕೆ ಅಂತ ಕೊಂಡಿಸಿದ್ರು. ಲೇಪನ್ನು ಆಟಾಡೋಕ್ಕೆ ಬರಬೇಕಲ್ವ, ಅವನು ಹೋಮ್ವರ್ಕ್ ಮಾಡ್ತಿದ್ದಾನೆ, ಅವನ ಪಕ್ಕ ಕೂತ್ಕೊಂಡು ತೀಟ ಮಾಡ್ತಾನೆ ಅಂದ್ಬಿಟ್ಟು ಇಲ್ಲಿ ಆಚೆ ಕೂರಿಸ್ಕೊಂಡಿದ್ದೆ. ಅದಕ್ಕೆ ಅವ್ನು ನೋಡಲಿ ಅಂದ್ಬಿಟ್ಟು ಸುಮ್ಮನೆ ಏನೇನು ಅವತಾರಗಳು ಆಡ್ತಾ ಅವನೇ ಲೇಪನ್ನು. ಇನ್ನು ನಮ್ಮ ಭಾಗ್ಯ ಡ್ಯೂಟಿಗೆ ಹೋಗಿದ್ಲು, ಅವಳು ಬರೋದು 10 ಗಂಟೆ ಆಗುತ್ತೆ. ನಮ್ಮ ರಾಜು ಏನೋ ವರ್ಕ್ ಮಾಡ್ತಿದ್ಲು, ಜಗಣ್ಣ ಏನೋ ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ರು. ನಾನು ಅವಾಗ ತಾನೇ ಬಂದಿದ್ದೆಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಇವರಿಬ್ಬರು ಏನೇನೋ ಕೈ ಸನ್ನೆ, ಕಣ್ಣು ಸನ್ನೆ, ಬಾಯಿ ಸನ್ನೆ ಮಾಡ್ತಾಯಿದ್ರು. ಲೇಪನ್ ನೋಡಿ ಹೆಂಗೆ ಸನ್ನೆ ಮಾಡ್ತಾವನೆ. ಇದನ್ನೆಲ್ಲ ನಾನು ಅವನಿಗೆ ಗೊತ್ತಿಲ್ದಿರೋಂಗೆ ವಿಡಿಯೋ ಮಾಡ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಇನ್ನು ನಮ್ಮಮ್ಮ ನೋಡ್ತಾವಳೆ ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ಅವನು ಏನೂ ರಿಯಾಕ್ಷನ್ ಕೊಡೋಲ್ಲ ಅಂದ್ಬಿಟ್ಟು ಗೊತ್ತಿಲ್ದಿರೋಂಗೆ ವಿಡಿಯೋ ಮಾಡಿಕೊಂಡೆ. ಆ ಕಡೆ ಅವನಿಗೂ ಗೊತ್ತಿಲ್ದಿರೋಂಗೆ ಅವನು ವಿಡಿಯೋ ಮಾಡಿಕೊಂಡೆ. ಅವ್ನು ಓದೋ ಥರ ಸುಮ್ಮನೆ ಕೂತ್ಕೊಳ್ಳೋನು, ಮತ್ತು ಗೊತ್ತಿಲ್ಲ ಏನೇನೋ ಕೈ ಸನ್ನೆ ಎಲ್ಲ ಮಾಡ್ತಿದ್ದ. ಇನ್ನು ಅಡುಗೆ ಮಾಡಲಿಕ್ಕೆ ಅಂದ್ಬಿಟ್ಟು ನಮ್ಮ ರಾಜು ಅಡುಗೆ ಮಾಡ್ಲಿಕ್ಕೆ ಬಂದು ಬಜ್ಜಿ ಬೋಂಡ ಹಾಕ್ಕೊಟ್ಲು. ಬಜ್ಜಿ ತಿಂದೆ, ಚೆನ್ನಾಗಿ ತಿಂದ್ಬಿಟ್ಟೆ, ಚೆನ್ನಾಗಿತ್ತು ಬಜ್ಜಿ. ಆಮೇಲೆ ದೇವಸ್ಥಾನದಲ್ಲಿ ಬೇರೆ ಊಟ ಮಾಡಿದ್ನಲ್ಲ, ಅದು ಕೂಡ ಹಸ್ವಾಗಿರಲಿಲ್ಲ. ನಂಗೆ ಊಟ ಬೇಡ, ಸ್ವಲ್ಪ ಬಜ್ಜಿ ತಿಂತೀನಿ ಅಂದ್ಬಿಟ್ಟು ನಾನು ಬಜ್ಜಿ ತಿಂದೆ. ಇನ್ನು ಏನು ಭಾಗ್ಯ ಬಂದಳು ಡ್ಯೂಟಿ ಮುಗಿಸ್ಕೊಂಡು. ಅವಳು ಪಿಜ್ಜಾ ಆರ್ಡ್ರ್ ಮಾಡಿದ್ಲು. ನಾವು ಬೆಂಗಳೂರಿಗೆ ಬಂದ್ರೆ ಪಿಜ್ಜಾ ತಿನ್ನೋದು, ಇನ್ನೆಲ್ಲೂ ಪಿಜ್ಜಾ ತಿನ್ನಲ್ಲ.
ಕೆ ಆರ್ ನಗರದಲ್ಲೂ ಸಿಗುತ್ತೆ, ಅಷ್ಟೇನು ಚೆನ್ನಾಗಿರಲ್ಲ. ಇಲ್ಲಿ ಬೆಂಗಳೂರಲ್ಲಿ ಭಾಗ್ಯ ಬುಕ್ ಮಾಡ್ತಾಳೆ, ಅಲ್ಲಿಂದ ಅಲ್ಲಿ ಬಂದಾಗ ನಾವು ತಿನ್ನೋದಷ್ಟೇ. ಲೇಪನ್ನು ಜ್ಞಾಪಿಸ್ಬಿಟ್ರೆ ಅಯ್ಯೋ ಪಿಜ್ಜಾ 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 ಅಂತಲೇ ಕೊಟ್ಟರೆ ಅರ್ಧನೂ ತಿನ್ನಲ್ಲ. ಈಗಲೂ ಅಷ್ಟೇ, ಅವನು ಅರ್ಧ ತಿಂದ, ಇನ್ನು ಅರ್ಧ ನನಗೆ ಕೊಟ್ಟ. ಇನ್ನು ಕೆ ಆರ್ ನಗರದಲ್ಲಿದ್ದಾಗ ಜ್ಞಾಪಕ ಬರುತ್ತೆ ತಿನ್ನಬೇಕು ಅಂತ ಅನಿಸ್ಬಿಟ್ಟು. ಇಲ್ಲೂ ಸಿಗುತ್ತೆ, ಯಾವಾಗಾದರೂ ಇಲ್ಲಿ ತರಿಸ್ಕೊಂಡು ತಿಂತೀವಿ, ಆದರೆ ಇಲ್ಲಿನಷ್ಟು ಟೇಸ್ಟು ಬರಲ್ಲ. ಹಂಗಾಗಿ ಇನ್ನೇನು ಮಾಡೋದು ಅಂತ ಅದನ್ನೇ ತಿನ್ಕೊತೀವಿ. ಇನ್ನು ಬೆಳಗ್ಗೆ ದೋಸೆ ಮಾಡಿ ಆಲೂಗೆಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿದ್ಲು, ರಾಜು ಮಾಡ್ತಾಯಿದ್ಲು. ಯಾಕೆಂದರೆ ಹಾಸ್ಪಿಟ್ಲ್ ಹತ್ರ ಬೇರೆ ಹೋಗ್ಬೇಕಿತ್ತು, ಅವಳು ಡ್ಯೂಟಿಗೆ ರಜಾ ಹಾಕ್ಕೊಂಡಿದ್ಲು, ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಬೇಗ ಬೇಗ ತಿಂಡಿಗೆಲ್ಲ ರೆಡಿ ಮಾಡಿ, ಲಿಕ್ಕಿಗೆ ಬೇರೆ ಸ್ಕೂಲ್ಗೆ ಟೈಮ್ ಆಗುತ್ತಲ್ವ, ಅವ್ನು 8:00 ಹೋಗ್ತಾನೆ ಸ್ಕೂಲ್ಗೆ. ಲೇಪು ಅದೇ ಹೇಳ್ತಿದ್ದ, ಲಿಕ್ಕಣ್ಣ ಸ್ಕೂಲ್ಗೆ ಹೋಗ್ತೀಯಾ, ಯಾವಾಗ ಬರ್ತೀಯಾ, ನಾನು ಒಬ್ಬನೇ ಇರ್ತೀನಿ, ಆಟ ಆಡಬೇಕು, ಬೇಗ ಬಾ ಅಂತ ಕೇಳ್ತಿದ್ದ. ಇವನು ಕೂಡ ಸ್ಕೂಲಿಗೆ ಕಳಿಸ್ದೆ ಎಷ್ಟೊಂದು ದಿನ ಆಗೋಯ್ತಲ್ವ. ಲೇಪನಂತೂ ಸ್ಕೂಲ್ನೇ ಮರ್ತ್ಕೊಂಬಿಟ್ಟಿದ್ದ ಅನಿಸುತ್ತೆ. ಹಂಗೂ ಜ್ಞಾಪಿಸ್ತಿದ್ದೆ, ಹೋಮ್ವರ್ಕ್ ಎಲ್ಲ ಮಾಡಿಸ್ತಿದ್ದೆ, ಬಿಡಲಿಲ್ಲ ನಾನು ಮನೆಯಲ್ಲಿ. ಇನ್ನು ಎಕ್ಸ್ರೇನ ತೆಗ್ಸಿದ್ಮೇಲೆ ಅದು ಏನು ಎತ್ತ ಅಂತ ಬಂದಮೇಲಂತೂ ಹತ್ತುತ್ತಾ ಇರೋದೆ ಕೆ ಆರ್ ನಗರ ಕಡೆ. ಇನ್ನೇನು ಕಾಲೆಲ್ಲ ಆಲ್ಮೋಸ್ಟ್ ಮೇಲಾಗಿದೆ, ಸಾಕು ಇನ್ನು ಮಗು ಸ್ಕೂಲ್ ಹೋಗುತ್ತೆ, ಜಾಸ್ತಿ ದಿನ ರಜಾ ಆಗೋಯ್ತು ಅಂತ ಅಂದ್ಬಿಟ್ಟು 15 ದಿನ ಅವ್ನು ರಜಾ ಹಾಕ್ಸಿದ್ದಾಯಿತು. ಇಲ್ಲಿ ನೋಡಿಲಿ, ನಾವು ಮನೆಯಿಂದ ಹೊರಟ್ವಿ. ಇದೇ ನಮ್ಮ ಅಣ್ಣವ್ರ ಹಾಸ್ಪಿಟ್ಲು, ನಾಗರಬಾವಿ ಇರೋದು, ಬಿ.ಡಿ.ಎ ಕಾಂಪ್ಲೆಕ್ಸ್ ಹತ್ರ ನಾಗರಬಾವಿಲಿ. ಇಂಜೆಕ್ಷನ್ ಕೊಡ್ತೀರಾ? ಒಂದು ಕೊಡೋಣ, ತೀಟೆ ಮಾಡಿದ್ದೀನಿ. ತೀಟೆ ಜಾಸ್ತಿ ಆಗ್ಬಿಟ್ಟದೆ, ಊರಲ್ಲಿ ಇದ್ದು ಇನ್ನೂ ತೀಟೆ ಜಾಸ್ತಿ ಆಗ್ಬಿಟ್ಟದೆ. ಇನ್ನು ಹಾಸ್ಪಿಟಲ್ಗೆ ಬಂದ್ವಿ, ಒಂದು ಅರ್ಧ ಗಂಟೆ ಕಾಯ್ದ್ವಿ. ಆಮೇಲೆ ನಮ್ಮ ಅಣ್ಣ ಬಂದರು, ನಮ್ಮ ಪ್ರೇಮಣ್ಣ ಬಂತು. ಆಮೇಲೆ ನನಗೆ BP ಶುಗರ್ ಎಲ್ಲ ಟೆಸ್ಟ್ ಮಾಡಿಸಿದ್ರು. ಆಮೇಲೆ ಎಕ್ಸ್ರೇನೂ ಇರಲಿ ಅಂದ್ಬಿಟ್ಟು ಎಕ್ಸ್ರೇಗೂ ಬರ್ಕೊಟ್ರು. ನಾನು ಎಕ್ಸ್ರೇ ಮಾಡಿಸಿಕ್ಕೋದೆ. ಆಮೇಲೆ ಕಾಲು ಊತದಂಗೆ ಒಂದು ಸ್ವಲ್ಪ ದಿನ ಹೋಗೋದು ಬರೋದು ಮಾಡಿದೆ, ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ತು. ಇನ್ನು ಎಕ್ಸ್ರೇ ರಿಪೋರ್ಟ್ ಬರಲಿ ಅಂದ್ಬಿಟ್ಟು ನಾವು ಅದಕ್ಕೆ ಕಾಯ್ತಾ ಇದ್ವಿ. ನನಗೆ ಈ ಹಾಸ್ಪಿಟ್ಲು ಇಂಟೀರಿಯರ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ. ಅದು ಸ್ವಲ್ಪ ವಿಡಿಯೋ ಮಾಡ್ಕೊತಿದ್ದು ಬಂದಾಗೆಲ್ಲ ಒಂದು ಬೂಮ್ರ್ಯಾಂಗ್ ಮಾಡಿ, ಇದು ಟಾಪಲ್ಲಿ ಹಾಕಿದ್ದಾರಲ್ಲ POPಲಿ, ಇದಂತೂ ಭಾಳನೇ ಇಷ್ಟ. ನಾನು ಅದು ಬಂದಾಗೆಲ್ಲ ಒಂದು ಬೂಮ್ರ್ಯಾಂಗ್ ಮಾಡ್ಕೊತೀನಿ, ಇಲ್ಲ ಒಂದು ಫೋಟೋನಾದರೂ ತಗೊತೀನಿ. ಮಗ ಎಲ್ಲ ಹೋಯ್ತಾ ಒಳಗೆ, ಇಲ್ಲ ಕಡೆ ನೋಡ್ತವೆ. ಕೇಳಿಸ್ಕೊ, ಅಲ್ಲಿ 32 ಬರ್ಸವಳೆ ನಂದ, ಬೇಡ ಕಣೆ ಅಂದ್ರು. 31 ಬರ್ಸಿ, ಎಷ್ಟು ಬರ್ತಾ ಹೇಳು? 31 ಬರ್ಸಿರೋದು. ಇನ್ನು ಅಲ್ಲಿಂದ ರಿಪೋರ್ಟ್ ಬಂದ ಮೇಲೆ ನಮ್ಮ ಅಣ್ಣಂಗೆ ತೋರಿಸಿದ್ವಿ. ನಮ್ಮ ಅಣ್ಣ ಏನಿಲ್ಲ, ಎಲ್ಲ ನಾರ್ಮಲ್ ಇದೆ, ಏನು ಹೆದರ್ಕೊಳಂಗಿಲ್ಲ ಅಂದ್ಬಿಟ್ಟು ಮಾತ್ರೆ ಬರ್ಕೊಟ್ರು. ಮತ್ತು ಸ್ಪ್ರೇ ಏನಾದರೂ ಅಲ್ಲಿ ನೋವಿರುತ್ತವೆಲ್ಲ ಒಂದು ಸ್ವಲ್ಪ ಸ್ಪ್ರೇ ಥರ ಏನಾದರೂ ಹಾಕೋ, ಉಜ್ಜಬೇಡ, ಇನ್ನು ವಾಲಿನಿ ಸ್ಪ್ರೇ ಬರುತ್ತಲ್ಲ ಅದು ಯೂಸ್ ಮಾಡು ಅಂತ ಹೇಳ್ತು. ಸರಿ ಅಂದ್ಬಿಟ್ಟು ಸಂಜೆಗೆ ನಮ್ಮ ಅತ್ತೆ ಮನೆ ಕಡೆಯವ್ರದ್ದೊಂದು ಮದುವೆ ಇತ್ತು, ನಮ್ಮ ಅತ್ತೆ ರಿಲೇಷನ್ ಅವ್ರದ್ದು. ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಮೈದವರು ಅಣ್ಣವ್ರ ಮನೆಗೆ ಹೋಗ್ಬೇಕಿತ್ತು. ಅವರು ಅಲ್ಲೇ ಬೆಂಗಳೂರಲ್ಲೇ ಇರೋದು. ಮದುವೆ ಇದೆ ಅಂತ ಗೊತ್ತೇ ಇರಲಿಲ್ಲ ನಮ್ಮ ಹಸ್ಬೆಂಡ್. ಆಮೇಲೆ ಫೋನ್ ಮಾಡಿ ಹೇಳಿದ್ರು ಮದುವೆ ಇದೆಯಂತೆ ಅಂತ. ಸರಿ ಆಯಿತು, ಹಂಗೆ ಅವ್ರು ಹೋಗ್ತಾರಲ್ವ ಅವ್ರ ಜೊತೆ ಹೋಗೋಣ ಅಂತ ಅಂದ್ಬಿಟ್ಟು ಬಿಡದಿ ಹತ್ರ ನೇಸರ ರೆಸಾರ್ಟ್ ಇದೆಯಲ್ಲ, ಅಲ್ಲೇನೋ ಮದುವೆ ಇತ್ತಂತೆ. ಹಂಗಾಗಿ ನಾನು ಒಂದೇ ಸರಿ ರೆಡಿಯಾಗಿ, ನಾನು ಸೀರೆ ಒಡವೆ ಏನೂ ತಂದಿರಲಿಲ್ಲ, ನಮ್ಮ ರಾಜ್ಯದೇ ಸೀರೆ ಒಡವೆ ಹಾಕ್ಕೊಂಡು ನಾನು ನಮ್ಮ ಅತ್ತೆ ಮನೆಗೆ, ಇಲ್ಲಿ ನಮ್ಮ ಮೈದವರ ಅಣ್ಣವ್ರ ಮನೆಗೆ ಬಂದೆ. ಇದನ್ನು ಚಲೋ ಮಕ್ಕಳು ತಗೋತೀವಿ, ನೀವು ಬರೋದು ಜಾಗ ಬೇಡ ಅಂತೀವಿ. ಅದೇ ಬೇಡ ಕಲ್ಸಕ್ರೆ ಮತ್ತೆ ನುಣ್ಣಗೆ ಕಲ್ಸಕ್ರೆ ಹರ್ಕೊಬಿಡ್ಬೇಕು. ಅದು ಸುಣ್ಣ ಹಾಕ್ತಿದ್ದಾಗೆ ಗಟ್ಟಿ ಆಗ್ಬಿಡ್ತೈತಿ. ಇಲ್ಲಿ ಪೌಡ್ರ್ ಹಾಕಬಿಟ್ಟು ಹಿಂಗೆ ಎಲ್ಲೈತೈತೆ ಅಲ್ಲಿ ಪೌಡ್ರ್ ಹಿಂಗೆ ಉದ್ದಿಸ್ಕೊಬಿಡೋದು. ಅದಕ್ಕೊಂದು ಚೂರು ಸುಣ್ಣ
ಬಿರಿ 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 ಹಿಂಗೆ ಅಂದ್ಬಿಡ್ಬೇಕು, ಅಂಟ್ಕೊಬಿಡ್ತಿತ್ತು ಅದು. ಎಂಟ್ಕೊಂತೀವಿ ಒಂಥರ. ಒಂದೆರಡು ದಿವಸ ಆದಮೇಲೆ ನೀರು ಕಂಬ್ದಂಗೆ ಒಂದೆರಡು ದಿವಸ ಆದಮೇಲೆ ತೊಳ್ಕೊಂಬೋದು. ಇದು ಚೆನ್ನಾಗಿ ಮೇಲಾದಾಗ ಅದು ಬಿರಿನ ಅದು ಒಳ್ಳೆಯದು. ಆವಾಗಲೇ ಆಗಿದ್ರೆ ತಕ್ಷಣ ಕರಿಬೇವಿನ ಸೊಪ್ಪು ಬೆಲ್ಲ ಹಾಕ್ಕೊಂಡಿದ್ರು ಸ್ವಲ್ಪ ನೋವು ಎಳೆಯೋದು. ಇವಾಗ ಕಲ್ಸಾಕ್ರೆ ಯಾಕೆ ನೋಡೋಣ. ಹಾಯ್ ನವನೀತಾ, ಬಾ ಬೇಗ. ಲೇಪು ಇಲ್ಲಿ ನೋಡಿಲ್ಲ, ಅಕ್ಕ ಡ್ರಾಯಿಂಗ್ ಮಾಡಿದ್ದಾಳೆ ನೋಡೋಳು. ಪಾಪು ತಂಗಿ ಪಾಪು ಊಟೈತಲ್ಲ ಅದಕ್ಕೆ ಲವ್ಲಿ ಸಿಸ್ಟರ್ ಅಂತ ಹಾಕೊಂಡಿದ್ದಾಳೆ ನೋಡು. ಏನು ಅಲ್ಲಲ್ಲ, ಪಾಪು ಮನೆಗೆ ಹೋಗೈತದು. ಇನ್ನು ನಮ್ಮ ಅಪ್ಪಿ ಬೇಗ ಹೋಗು, ಅವರು ಬೇಗ ಹೊರಡ್ತಾರೆ ಅಂತ ಹೇಳಿದ್ರು. ನಾನು ಅಲ್ಲಿಂದ ಬೇಗ ಆಟೋ ಬುಕ್ ಮಾಡಿಸ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಇನ್ನೂ ನಾವು ಅಣ್ಣ ಬಂದಿರಲಿಲ್ಲ ಡ್ಯೂಟಿಯಿಂದ. ಅದಾದಮೇಲೆ ಇನ್ನೊಂದು ಫ್ಯಾಮಿಲಿ ಇಬ್ಬರು ಬರಬೇಕಿತ್ತು ಊರಿಂದ, ತುಮಕೂರಿಂದ ಬರ್ತಿದ್ರು ಅವರು. ಅವ್ರಿಗಾಗಿ ವೆಯ್ಟ್ ಮಾಡ್ತಿದ್ವಿ. ನವನೀತನೂ ಕೂಡ ರೆಡಿ ಆಗ್ತಾಯಿದ್ದು. ನಾನು ಒಳ್ಳೆ ರೆಡಿ ಮಾಡಿದೆ, ನಮ್ಮ ಅತ್ತೆನೂ ರೆಡಿಯಾಗಿ ಎಲ್ಲರೂ ಕಾಯ್ಕೊಂಡು ಕೂತ್ಕೊಂಡಿದ್ರು. ನಾನು ಹಂಗೆ ಮದುವೆ ಆ್ಯಪಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ರೀಲ್ಸ್ ಮಾಡಿಕೊಂಡೆ. ಹಲೋ, ಮತ್ತೆ ಇಲ್ಲಿಗೆ ಬರ್ತೀವಿ ಚಿನ್ನಿ. ಇಲ್ಲೇ ಬಿಟ್ಟು ಯಾಕಲ್ಲ ನಿಂದೇ ಸ್ಟೋರಿ ಹೇಳ್ತೀರ. ಏನದು ಸ್ಟೋರಿ? ಮಾತಾಡಿವಲ್ಲ ಅದೇ. ಏನು ಹೇಳು, ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿಲ್ಲ. ಅದೇ ಒಂದು ಹುಡುಗ ಊಟ ಮಾಡ್ತಿಲ್ವಂತೆ. ಆಮೇಲೆ ಇನ್ನ ಬೇಡಪ್ಪ ಅಂತಿತ್ತಂತೆ ಅಪ್ಪನ ಊಟ ತಿನ್ಸೋಗ. ಆಮೇಲೆ ಪೊಲೀಸ್ ಬಂದ್ರಂತೆ ಮನೆ ಒಳಗಡೆ ಎತ್ಕೊಂಡು ಬಂದ್ರಂತೆ. ಆಮೇಲೆ ಅಳ್ತಿತ್ತು ಅವ್ರಪ್ಪ. ಏನಾಗ್ತೀಯಾ? ಲೊಕೇಶನ್ ಹಾಕ್ತೀಯಾ? ನೇಸರ ಟಿಂಕರ್ ಆಗ್ತಾನಂತೆ. ಬೇಡಕ್ಕಂತ ನಿಂಗೆ ಹಾಕಕ್ ಬರಲ್ಲ. ಇನ್ನು ನಾವು ಹೊರಟ್ಬಿಟ್ಟು ಹೋದ್ವಿ. ನಾವು ಹೊರಟಾಗಲೇ ಲೇಟ್ ಆಗಿತ್ತು. ಇನ್ನು ಆ ಕಡೆ ಏನು ಆ ರೋಟಲ್ಲೇನು ಅಷ್ಟು ಟ್ರಾಫಿಕ್ ಜಾಮ್ ಆಗಲ್ಲ, ಹಂಗಾಗಿ ಸ್ವಲ್ಪ ಪರವಾಗಿಲ್ಲ, ಬೇಗ ಬಂದ್ವಿ. ಒಂದು 7:30 ಅಷ್ಟೊತ್ತಿಗೆಲ್ಲ ಬಂದ್ವಿ. ಇನ್ನು ಇವಾಗ ರೀಚ್ ಆಗ್ತಾ ಇದ್ದೀವಿ ರೆಸಾರ್ಟ್ಗೆ. ಲೇಪನ್ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ. ನಾನು ಅದನ್ನೆಲ್ಲ ಚೆನ್ನಾಗಿ ವಿಡಿಯೋ ಮಾಡಿಕೊಂಡೆ. ಪಾಪ ಇಷ್ಟು ದಿನದಿಂದ ಬಿದ್ದು ಮಗ ಮನೇಲೇ ಇದ್ದು ಅದಕ್ಕೂ ಬೋರ್ ಆಗಿತ್ತು ಅಂತ ಮನೇಲಿದ್ದೇನು ಅವನೇನು ಸೈಲೆಂಟಾಗಿರಲಿಲ್ಲ. ಲೂಲು ಜೊತೆ ಅಷ್ಟೇ ಚೆನ್ನಾಗಿ ಆಟ ಆಡ್ದ, ಎಲ್ಲ ಕುಣಿದು ಕುಪ್ಪಳಿಸೋದು. ಅವರಿಬ್ಬರು ಆಟ ತೀಟೆಗಳು ನೋಡೋದೇ ನಮ್ದು ಆಗೋಗೋಯ್ತು. ಹೊರಗಡೆ ಬಂದು ಸ್ವಲ್ಪ ಎಂಜಾಯ್ ಮಾಡ್ದೆ. ಇಲ್ಲೆಲ್ಲ ಬಂದು ಖುಷಿಯಾಗಿ ಆಟ ಆಡ್ದ. ಊಟನೂ ಅಷ್ಟೇ, ಅವ್ನಿಗೆ ಯಾವ್ದು ಇಷ್ಟನೋ ಅವ್ನು ಏನು ಇಷ್ಟಪಡ್ತಾನೋ ಅದನ್ನು ಮಾತ್ರ ತಿನ್ನಿಸ್ದೆ. ಒಂದೊಂದು ಊಟ ನಮಗೂ ಅಡ್ಜಸ್ಟ್ ಆಗಲಿಲ್ಲ.
ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.